जगद्धेन नम्रं भवेत् सुशीलं जगद्धेन नम्रं भवेत् श्रुतं चैव यत्कण्टकाकीर्णमार्गं श्रुतं चैव यत्कण्टकाकीर्णमार्गं स्वयं स्वीकृतन्न सुगन्कारयेत् स्वयं स्वीकृतन्न सुगन्कारयेत् समुत्कर्षनिःश्रेयसस्यैकमुग्रम् समुत्कर्षनिःश्रेयसस्यैकमुग्रम् परं साधनं नाम वीरव्रतम् परं साधनं नाम वीरव्रतम् तदन्तस्फुरत्वक्षया ध्येयनिष्ठा तदन्तस्फुरत्वक्षया ध्येयनिष्ठा तदन्तप्रजा गर्तुतीव्रानिशम् तदन्तप्रजा गर्तुतीव्रानिशम् विजयत्री च न संहता कार्यशक्तिर्विजयत्री च न संहता कार्यशक्तिर्विधायास्य धर्मस्य संरक्षणम् विधायास्य धर्मस्य संरक्षणम् परं वै भवन्नेतुमेतत्स्वराष्ट्रम् परं वै भवन्नेतुमेतत्स्वराष्ट्रम् समर्था भवत्वा शिशा ते वृषम् समर्था भवत्वा शिशा ते वृषम्। भारत माता की जय। भारत माता की जय। ನಾವು ಕಾಂಡೇರಿಯ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ಮಾಡೋರಿದ್ದೀವಿ. ನಾವು ನಮ್ಮ ಒಟ್ಟಿಗೆ ಒಂದೇ ವಾಹಿನಿ ಇರುತ್ತೆ ಮೊದಲು, ನಂತರ ಧ್ವಜ ಘೋಷ್, ನಂತರ ಎರಡನೇ ವಾಹಿನಿ ಇರುತ್ತೆ. ನಾವು ಘೋಷಿಗೆ ತಕ್ಕಂತೆ ಹೆಜ್ಜೆ ಹಾಕಬೇಕು. ಪಡೋದ ಅವಾಜಿಗೆ ಡಮ್ 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 ಅಂತ ಸೌಂಡ್ ಬರುತ್ತೆ, ಅದಕ್ಕೆ ನಾವು ಹೆಜ್ಜೆ ಹಾಕಬೇಕು. ಏಕ್ದೋ ಹೆಜ್ಜೆ ಹಾಕ್ಬೇಕು. ಹಾಗೆ ನಾವು ಸಂಚಲನ ಮಾಡಬೇಕಾದ್ರೆ ಹೊರಗಡೆಯವರು ಘೋಷಣೆ ಕೂಗಬಹುದು, ಆದ್ರೆ ನಾವು ಯಾರು ಘೋಷಣೆ ಕೂಗುವಾಗಿಲ್ಲ. ನಾವು ಆನಂದ ಮತ್ತೆ ಪಡವದ ಸಂದಿಗೆ ಹೆಜ್ಜೆ ಹಾಕೋದಷ್ಟೇ ಕೆಲಸ, ಏನು ಮಾತಾಡೋದು ಕೆಲಸ ಇರಲ್ಲ. ನಾವು ನೇರ ಮುಂದೆ ನೋಡ್ಕೊಂಡು ದಂಡ ಇರೋ ಕೈ ಅಲ್ಲೇ ಇರಬೇಕು, ಎಡಗೈ ಬೀಸ್ಕೊಂಡು ಸಂಚಲನ ಮಾಡ್ಬೇಕು ನೇರ ಮುಂದೆ ನೋಡ್ತಾ. ಹಾಗೆ ನಾವು ನಮ್ಮ ಹತ್ರ ಮೊಬೈಲ್ ಇದೆ, ಯಾರ ಹತ್ರ ಮೊಬೈಲ್ ಇದೆ ಒಂದ್ಸಲ ಹೊರಗೆ ತಗೊಂಡ್ಬಿಡಿ. ಕಿಸೆಯಲ್ಲಿದ್ರೆ ಹೊರಗೆ ಕೈಲಿ ಇಟ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿಬಿಡಿ. ಅಲ್ಲೇ ಮತ್ತೆ ಜೇಬಿಗೆ ಹಾಕೊಳ್ಳಿ, ಪ್ಯಾಂಟಿನ ಜೇಬಲ್ಲಿ ಇಟ್ಕೊಳ್ಳಿ. ಎಲ್ಲೂ ಮೊಬೈಲ್ ಸಪ್ಪಳ ಬರಬಾರ್ದು. ನಾವು ಸೈಲೆಂಟ್ ಮಾಡಿದ್ರೆ ಗುರು ಆಗ್ತಾ ಇದೆ, ಏನಿಲ್ಲ, ಸೈಲೆಂಟ್ ಮಾಡಿಬಿಡಿ, ಸ್ವಿಚ್ ಆಫ್ ಮಾಡಿಬಿಡಿ.
ಬಂದಿಲ್ಲ ಅವರು ಸರಿಯಾಗಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ದಂಡದ ದಪ್ಪನ ತುದಿ ನಮ್ಮ ಕೈಯಲ್ಲಿ ಮುಷ್ಟಿರಬೇಕು, ಮುಷ್ಟಿರಬೇಕು, ಎಳೆಯ ತುದಿ ಮೇಲೆ ಇರಬೇಕು. ಅದು ದಂಡ ಸಹಿತ 45 ಡಿಗ್ರಿ ಅದನ್ನು ಇರಬೇಕು ನಮ್ಮ ಮಧ್ಯ ಮೇಲೆ. ನೋಡಿ ಈಗ ನೀವು ಒಂದೇ ಸ್ಥಿತಿಗೆ ಬನ್ನಿ. ಈಗ ದಕ್ಷಿಣ ಇದೀರಿ ನೋಡಿ. ನಾವು ಸಂಚಲನದೊಳಗೆ ಇದೇ ಲೈನು, ಅಡ್ಡ ಲೈನ್ ಹಾಗೆ ಇರಬೇಕು, ಸ್ಟ್ರೇಟ್. ಉದ್ದ ಲೈನ್ ಕೂಡ ಹಾಗೆ ಸ್ಟ್ರೇಟ್ ಇರಬೇಕು. ಹಿಂದಿನವರು ಮುಂದಿನವ್ರು ನೋಡ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಯಾರು ಹೆಜ್ಜೆ ದೊಡ್ಡದಿದೆ ಅವ್ರು ದೊಡ್ಡ ಹೆಜ್ಜೆ ಹಾಕ್ಲಿಕ್ಕೆ ಹೋಗ್ಬಾರ್ದು, ಪರಸ್ಪರ ಮಾತಾಡಬಾರ್ದು. ರಸ್ತೆಯಲ್ಲಿ ಯಾರು ಘೋಷಣೆ ಹಾಕ್ತಾರೆ, ನಾವು ಘೋಷಣೆ ಹಾಕಬಾರ್ದು. ನಾವು ಯಾರು ಆಚೆ ಈಚೆ ನೋಡ್ಲಿಕ್ಕೆ ಹೋಗ್ಬಾರ್ದು, ಪರಿಚಯ ಸಿಕ್ಕರೆ ಹಾಯ್ ಮಾಡಬಾರ್ದು. ನಾವು ನೇರ ಹೋಗ್ತಾ ಇರಬೇಕು ಅಷ್ಟೇ. ಅವ್ರು ಬೇಕಾದ್ರೆ ಘೋಷಣೆ ಹಾಕೋಬೇಕು, ಅವ್ರಿಗೆ ನಡೀತದೆ.
ಧ್ವಜ ಪ್ಯಾಕ್ ಅಮ್ಮ ಧ್ವಜ ಧ್ವಜ
ಕಡೆ ಮತ್ತೆ ಸೂಚನೆ ಕಡೆ ಗಮನ ಕೊಡಬೇಕು. ನಾವು ಏನಾದರೂ ಸಣ್ಣ ಪುಟ್ಟ ಕೆಲಸ ಇಲ್ಲಿ ಬಿಟ್ಟ ತಕ್ಷಣ ಪಾನಿ ಆದ ನಂತರ ಸಣ್ಣ ಪುಟ್ಟ ಕೆಲಸಗಳಿಂದ ಮುಕ್ತಿ ತಕ್ಷಣ ನಾವು ಹಾಲನ್ನು ಸೇರಬೇಕು. दंडव्यायाम सुट्टी विभाग 1 2 योग 1 ग्रुप 1 2 3 4 5 6 7 8 1 2 3 4 5 6 7 8 योग 2 ग्रुप 1 2 3 4 5 6 7 8 1 2 3 4 5 6 7 8 योग 3 ग्रुप 1 2 3 4 5 6 7 8 1 2 3 4 5 6 7 8 योग 4 ग्रुप 1 2 3 4 5 6 7 8 1 2 3 4 5 6 7 8 भुजदंड विभाग 1 2 विष्णु दीर्घगण दक्ष मंत्र सिद्ध मंत्र करो आक्रम गण दक्ष दीर्घ सिद्ध मुष्टि प्रहार प्रयोग करो क्षेप प्रयोग करो प्रयोग सिद्ध मुष्टि प्रहार पट्टम प्रकारे करो उत्क्षेप प्रक्रम प्रकारे करो
प्रहार चतुष्क मुष्टि प्रहार चतुष्क करो उत्क्षेप चतुष्क करो गण दक्ष विश्वक्रम ಧ್ಯೇಯ ಸಾಧನೆ ಅವಿರತ ಹಸಿವು ಕಾಡದು ತೃಷೆಯು ಕಾಡದು ಅಸೂರಾಷ್ಟ್ರ ಸಮರ್ಪಿತ ಅಸೂರಾಷ್ಟ್ರ ಸಮರ್ಪಿತ ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ ಕಸು ಕುಂದುವ ಮೊದಲೇ ಮೋಸದ ಮುಸುಕ ಸರಿಸುವ ಹಂಬಲ ವಸುದೆ ಒದಗಿದ ನೋವ ನೀಗಲು ನಮಗೆ ದೇವರೇ ಬೆಂಬಲ ನಮಗೆ ದೇವರೇ ಬೆಂಬಲ ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆಯ ವಿರತ ಶುದ್ಧ ಸಾತ್ವಿಕದ ಪದ ಜತೆಗಿದೆ ಶಸ್ತ್ರ ಪ್ರಬುದ್ಧತೆ ಯುದ್ಧ ಸಿದ್ಧತೆ ಭರದಿ ನಡೆದಿದೆ ಬುದ್ಧ ವಚನಕ್ಕೂ ಬದ್ಧತೆ ಬುದ್ಧ ವಚನಕ್ಕೂ ಬದ್ಧತೆ ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆಯ ವಿರತ ಸದ್ದುಗದ್ದಲವಿರದೆ ಸಭ್ಯತೆ ಹೃದಯ ಗದ್ದುಗೇರಿದೆ ವಿದ್ಯೆ ಬುದ್ಧಿಗೆ ಸಹಜ ಸವಿನಯ ಸದ್ಗುಣವು ಜೊತೆಗೂಡಿದೆ ಸದ್ಗುಣವು ಜೊತೆಗೂಡಿದೆ ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆಯ ವಿರತ ಹೆಗಲನೊಡ್ಡಿಗೆ ರಾಷ್ಟ್ರ ಕಾರ್ಯಕ್ಕೆ ನಡುವೆ ನಿಲುಗಡೆ ಸಲ್ಲದು ಪರಮ ವೈಭವ ಗುರಿಯ ತಲುಪದೆ ವರಗಲೀತನು ವಲ್ಲದು ವರಗಲೀತನು ವಲ್ಲದು ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆಯ ವಿರತ ಹಸಿವು ಕಾಣದು ಕೃಷಿಯು ಕಾಡದು ಅಸೂರಾಷ್ಟ್ರ ಸಮರ್ಪಿತ ಅಸೂರಾಷ್ಟ್ರ ಸಮರ್ಪಿತ ಸಂಗದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆಯ ವಿರತ ಧ್ಯೇಯ ಸಾಧನೆಯ ವಿರತ ಧ್ಯೇಯ ಸಾಧನೆಯ ವಿರತ ಪರಮ ಪವಿತ್ರ ಭಗವದ್ವಚ ದಾಂಡೇಲಿ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಉತ್ಸವ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ರಾಜಣ್ಣವರೇ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತಾ ಇರುವ ಶ್ರದ್ಧೆಯ ತಾಯಂದಿರೇ, ಹಿರಿಯ ಸ್ವಯಂ ಸೇವಕರೇ, ಆತ್ಮೀಯ ಸಹಕಾರಿಗಳು, ಅಕ್ಟೋಬರ್ 2ನೇ ತಾರೀಕಿಗೆ ವಿಜಯದಶಮಿ ಉತ್ಸವ, ವಿಜಯದಶಮಿ ಹಬ್ಬ ಆಗಿ ಹೋಗಿದೆ. ಇವತ್ತು ಅಕ್ಟೋಬರ್ ತಿಂಗಳ 26ನೇ ತಾರೀಕು ಸಂಘ ದಾಂಡೇಲಿ ತಾಲೂಕಿನ ಸ್ವಯಂ ಸೇವಕರು ವಿಜಯದಶಮಿಯನ್ನ ಆಚರಿಸ್ತಾ ಇದ್ದೀವಿ. ವಿಜಯದಶಮಿ ಅಂತಂದ್ರೆ ಅದು ವಿಜಯದ ಸಂಕೇತ.
ಯಾರ ಮೇಲೆ ವಿಜಯ ಅಂತಂದ್ರೆ ಅಧರ್ಮದ ಮೇಲೆ ಧರ್ಮದ ವಿಜಯ, ಅನೀತಿಯ ಮೇಲೆ ನೀತಿಯ ವಿಜಯ, ಅನ್ಯಾಯದ ಮೇಲೆ ನ್ಯಾಯದ ವಿಜಯ. ಇದು ವಿಜಯದಶಮಿಯ ಸಂದೇಶ. ದುಷ್ಟ ಮಹಿಷಾಸನನ್ನ, ಕುಂಭ ನಿಕುಂಭನನ್ನ, ರಕ್ತ ಬೀಜಾಸುರನನ್ನ ದುರ್ಗೆ, ಭವಾನಿ, ಈಶ್ವರಿ, ಭುವನೇಶ್ವರಿ ಹನನ ಮಾಡಿದಂಥ ದಿವಸ ಇದು ವಿಜಯದಶಮಿ. ವಿಜಯದಶಮಿಗೆ ಇನ್ನೊಂದು ವಿಶೇಷ, ರಾಮ ರಾವಣನನ್ನ ವಧೆ ಮಾಡಿದಂಥ ದಿವಸ. ಹಾಗೆ ನೋಡಿದರೆ ರಾವಣ ಬಹಳ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಶಿವಭಕ್ತ, ತಪಸ್ವಿ. ಇಷ್ಟೆಲ್ಲ ಇದ್ದಾಗಲೂ ರಾವಣ ದಾರಿ ತಪ್ಪಿದ. ಹೀಗಾಗಿ ದಾರಿ ತಪ್ಪಿದ ರಾವಣನನ್ನ ಸರಿದಾರಿಗೆ ತರುವುದಕ್ಕಾಗಿ, ಅವನು ತಪ್ಪಿದ ದಾರಿಯನ್ನ ಅಂತ್ಯಗೊಳಿಸುವುದಕ್ಕಾಗಿ ರಾಮ ಜನ್ಮ ಪಡಿಬೇಕಾಯಿತು. ರಾವಣನನ್ನ ವಧೆ ಮಾಡಿದಂತ ದಿವಸ ಇದು ವಿಜಯದಶಮಿ. ಹೀಗಾಗಿ ವಿಜಯದಶಮಿ ಅಂತಂದ್ರೆ ಇದು ಧರ್ಮದ ವಿಜಯ, ನ್ಯಾಯದ ವಿಜಯ, ನೀತಿಯ ವಿಜಯ ವಿಜಯದಶಮಿ. ಇದೇ ವಿಜಯದಶಮಿ ಹಬ್ಬದ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಅದು ಈ ವರ್ಷ ಶತಾಬ್ದಿಯನ್ನ ಆಚರಿಸ್ತಾ ಇದೆ. 100 ವರ್ಷಗಳ ಸಂಘ ಸಾತತ್ಯದಿಂದ ನಡ್ಕೊಂಡು ಬಂದಿದೆ. 100 ವರ್ಷಗಳ ಮುಂಚೆ ಯಾವ ಗುರಿಯನ್ನ ಇಟ್ಟುಕೊಂಡು ಸಂಘ ಹೊರಟಿತ್ತೋ ಅದೇ ಗುರಿಯನ್ನ ತಲುಪಲಿಕ್ಕೆ ಅನೇಕ ಮೈಲುಗಲ್ಲನ್ನು ದಾಟಿ ನಾವು ಸಾಗುತ್ತಾ ಇದ್ದೀವಿ. 100 ವರ್ಷ ಆಯಿತು ಅಂತಂದ್ರೆ ವಯಸ್ಸಾತು ಅಂತ ಅಲ್ಲ. ಹಲ್ಲು ಹೋಗಿದೆ, ಬೆನ್ನು ಬಾಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಊರುಗೋಲು ಊರ್ಕೊಂಡು ನಡೀತಾ ಇದೆ ಅನ್ನೋ ಸಂಘಟನೆ ಇದಲ್ಲ. ವ್ಯಕ್ತಿಗೆ 100 ವರ್ಷ ಆದಾಗ ಇದೆಲ್ಲ ಆಗತ್ತೆ, ಸಂಘಟನೆಗೆ 100 ವರ್ಷ ಆದಾಗ ಇದಾಗಲ್ಲ. ಯಾಕಂದ್ರೆ ಇವತ್ತಿಗೂ ಸಂಘದಲ್ಲಿ ತುಟಿ ಮೇಲೆ ಮೀಸೆ ಮೂಡಲಾರದಂತ ತರುಣರು ಇದ್ದಾರೆ. ಇವತ್ತು ಉತ್ಸಾಹದಿಂದ ಅನೇಕ ಬಾಲಕರು ಸಹಿತ ಭಾಗವಹಿಸಿದ್ದಾರೆ. ಸಂಘ ಪ್ರಾರಂಭ ಆಗಿ 100 ವರ್ಷಗಳಾದವು ಅಂತ ಹೇಳಿ ಸಂಘಕ್ಕೆ ವಯಸ್ಸಾಗಿಲ್ಲ. ಯಾವ ಉದ್ದೇಶದಿಂದ ಸಂಘ ಹೊರಟಿದೆಯೋ ಅದೇ ಉದ್ದೇಶಕ್ಕಾಗಿ ಆ ಉದ್ದೇಶದ ಅನೇಕ ಮೈಲುಗಳನ್ನು ದಾಟಿ ಅನೇಕ ಸಾಧನೆಗಳನ್ನ ಮಾಡುತ್ತಾ 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 ಸಂಘ ಸಾಗ್ತಾ ಇದೆ. ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವಶ್ಯಕತೆ ಏನಿತ್ತು ಅಂತ ನಮಗೆ ಒಮ್ಮೆ ಪ್ರಶ್ನೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮ ನಡೆದಾಗ ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವನು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂತ ವ್ಯಕ್ತಿ ಭಾರತದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಾನೆ. ಈ ದೇಶದ ಮೇಲೆ ಮುಸಲ್ಮಾನರ ಆಡಳಿತ ಮಾಡಿದ್ರು, ಈಗ ಬ್ರಿಟಿಷರು ಮಾಡ್ತಾ ಇದ್ದಾರೆ. ನಾಳೆ ಬ್ರಿಟಿಷರು ಹೋದ್ಮೇಲೆ ಬೇರೆಯವರು ಯಾರು ಬರುವುದಿಲ್ಲ ಅನ್ಲಿಕ್ಕೆ ಏನು ಗ್ಯಾರಂಟಿ? ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಯಾವ ರೋಗ ಅಂಟಿದೆ, ಆ ರೋಗಕ್ಕೆ ಔಷಧಿ ಇಲ್ಲವೇ? ಯಾಕೆ ಹಿಂದೂ ಸಮಾಜ ತನ್ನ ದೇಶದ ಬಗ್ಗೆ, ತನ್ನ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಚಿಂತೆನೂ ಮಾಡ್ತಾ ಇಲ್ಲ? ಯಾಕೆ ಅಂತ ಪ್ರಶ್ನೆಯನ್ನು ಕೇಳಿ ಆವಾಗ ಅವ್ರ ಗಮನಕ್ಕೆ ಬಂದಿದ್ದು, ಸಂಘ ಸ್ಥಾಪಕರ ಗಮನಕ್ಕೆ ಬಂದಿದ್ದು, ಈ ಸಮಾಜದಲ್ಲಿ
ಅಸಂಘಟನೆ ಇದೆ, ಅಸಂಘಟನೆ. ಇನ್ನೊಂದು ಆತ್ಮವಿಸ್ಮೃತಿ ಇದೆ, ಮತ್ತೊಂದು ಸ್ವಾರ್ಥ ಇದೆ, ಸ್ವಾರ್ಥ. ಹೀಗಾಗಿ ಭಾರತ ಅಂತಂದ್ರೆ ಅದು ಧರ್ಮಶಾಲೆ, ಯಾರು ಬೇಕಾದವರು ಬಂದು ಆಡಳಿತ ಮಾಡಿ. ನಾವು ನಮ್ಮಲ್ಲೇ ಕಚ್ಚಾಡ್ತಾ ಇದ್ದೀವಿ. ಜಾತಿ, ಮತ, ಕುಲ, ಗೋತ್ರ, ಭಾಷೆ, ನಾಮ ಉದ್ದ ಹಚ್ಚಬೇಕು, ನಾಮ ಅಡ್ಡ ಹಚ್ಚಬೇಕು, ತುಳಸಿ ಮಾಲೆ ಹಾಕಬೇಕು, ರುದ್ರಾಕ್ಷಿ ಮಾಲೆ ಹಾಕಬೇಕು ಅನ್ನೋದ್ರಲ್ಲಿ ಕಚ್ಚಾಡ್ತಾ ಇದ್ದೀವಿ. ನಮ್ಮ ಪರಾಕ್ರಮದ ಇತಿಹಾಸವನ್ನ ಮರ್ತಿದ್ವಿ. ರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ, ಬಾಜಿ ಪ್ರಭು ದೇಶಪಾಂಡೆ, ಏಸಾಜಿ ಕಂಕ್, ತಾನಾಜಿ ಮಾಲ್ಸುರೆ, ಎಂಥ ಪರಾಕ್ರಮಿ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗೋದ್ರು. ಆತ್ಮವಿಸ್ಮೃತಿ ಅಂದ್ರೆ ಇದು. ಸಮಾಜಕ್ಕೆ ಇದನ್ನು ನೆನಪು ಮಾಡಿಕೊಡ್ಬೇಕು. ಜಾತಿ, ಮತ, ಕುಲ, ಗೋತ್ರ, ಪ್ರಾಂತ, ಪಕ್ಷ, ಸಿದ್ಧಾಂತ, ಮತ, ಕುಲ, ಗೋತ್ರಕ್ಕಾಗಿ ಜಗಳ ಮಾಡ್ತಾ ಇದ್ದೀವಿ, ತೋಳ ಏರಿಸಿ ಜಗಳ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದಾಗ ಒಬ್ಬನೂ ಹೊರಗೆ ಬರಲಿಲ್ಲ. ಸ್ವಾರ್ಥ, ಎಷ್ಟು ಸ್ವಾರ್ಥ. ದೇಶ ಸತ್ಯಾನಾಶ ಆದ್ರೂ ಚಿಂತೆ ಇಲ್ಲ, ನಾನು ಚೆನ್ನಾಗಿರ್ಬೇಕು. ಚಂದ್ರಶೇಖರ್ ಆಜಾದನ್ನು ಹಿಡಿದುಕೊಟ್ಟವ್ರು ಯಾರು? ಬ್ರಿಟಿಷರು ಹಿಡಿಲಿಲ್ಲ, ಬ್ರಿಟಿಷರು ಹಿಡಿಲಿಲ್ಲ. ಸಂಗೊಳ್ಳಿ ರಾಯಣ್ಣನ್ನು ಹಿಡಿದುಕೊಟ್ಟವ್ರು ಯಾರು? ಬ್ರಿಟಿಷ್ ಪೊಲೀಸರು ಹಿಡಿಲಿಲ್ಲ. ಹಿಡಿಯುವ ದಮ್ಮು ಇರಲಿಲ್ಲ, ತಕ್ಕತ್ತಿರಲಿಲ್ಲ ಬ್ರಿಟಿಷ್ ಪೊಲೀಸರಿಗೆ. ನಾವೇ ಹಿಡಿದುಕೊಟ್ಟಿವಿ. ಚೆನ್ನಮ್ಮ ಮೊದಲೇ ಯುದ್ಧ ಗೆದ್ದಳು. ಮೊನ್ನೆ 23ನೇ ತಾರೀಕಿಗೆ 701 ವರ್ಷ ಆಯ್ತು. ಚೆನ್ನಮ್ಮ ಮೊದಲೇ ಯುದ್ಧ ಗೆದ್ದಿದ್ದನ್ನ ವಿಜಯೋತ್ಸವ ಆಚರಿಸ್ತೀವಿ, ಆಚರಿಸಬೇಕು. ಆದ್ರೆ ಇದು ಒಂದು ಪ್ರಶ್ನೆ ಮಾಡ್ಕೋಬೇಕು, 2ನೇ ಯುದ್ಧ ಯಾಕೆ ಸೋತಳು? ಚೆನ್ನಮ್ಮನ ಶಸ್ತ್ರಗಳು ಇರಲಿಲ್ವಾ? ಸೈನಿಕರ ಹತಾಶರಾಗಿದ್ರ? ಸೈನಿಕರ ಭುಜದಲ್ಲಿ ತಾಕತ್ತಿರ್ಲಿಲ್ವಾ? ಯಾಕೆ ಸೋತರು ಚೆನ್ನಮ್ಮ? ಆ 2ನೇ ಯುದ್ಧ ಸೋತಿದ್ದರ ಪರಿಣಾಮವಾಗಿ ಚೆನ್ನಮ್ಮ ಬೈಲಹೊಂಗಲ್ ಜೈಲಿನಲ್ಲಿ ಕೊಳಿಬೇಕಾಯ್ತು ಅಂತಿಮ ದಿನಗಳವರೆಗೆ. ಇವು 3 ಘಟನೆಗೆ ಕಾರಣ ಸ್ವಾರ್ಥ. ಚಂದ್ರಶೇಖರ್ ಆಜಾದನ್ನು ಹಿಡಿದುಕೊಟ್ಟಂತ ಅವನ ದೋಸ್ತ್ ವೀರಭದ್ರ ತಿವಾರಿ, ಸಂಗೊಳ್ಳಿ ರಾಯಣ್ಣ ಇಲ್ಲಿದ್ದಾನೆ ಅಂತ ಹೇಳಿಕೊಟ್ಟವನು ಅವ್ರ ಮಾವ, ತಂಗಿ, ಗಂಡ ಲಕ್ಕಪ್ಪ. ಚೆನ್ನಮ್ಮ 2ನೇ ಯುದ್ಧ ಸೋಲಿಕ್ಕೆ ಕಾರಣ ಚೆನ್ನಮ್ಮನ ಜೊತೆಗೆ ಇರುವಂತ ಮಲ್ಲಪ್ಪ ಶೆಟ್ಟಿ. ಅಕಸ್ಮಾತ್ ಚೆನ್ನಮ್ಮ 2ನೇ ಯುದ್ಧ ಗೆದ್ದಿದ್ದರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರವೇ ಬದಲಾಗ್ತಿತ್ತು. ಬ್ರಿಟಿಷರು ಧೈರ್ಯ ಮಾಡ್ತಿರ್ಲಿಲ್ಲ ನಮ್ಮ ಮೇಲೆ ನುಗ್ಗಲಿಕ್ಕೆ. ಇದು ಹಿಂದೂ ಸಮಾಜ ಆಲೋಚನೆ ಮಾಡಬೇಕು, ಇದು ಹಿಂದೂ ಸಮಾಜ ಆಲೋಚನೆ. ಹೀಗಾಗಿ ಸಂಘ ಸ್ಥಾಪಕ ನಮ್ಮ ಸಮಾಜಕ್ಕೆ ಇರುವಂತ ಈ ರೋಗ ದೂರ ಮಾಡಬೇಕು. ಸಮಾಜ ಸಂಘಟಿತ ಆಗಬೇಕು, ತನ್ನ ಇತಿಹಾಸವನ್ನ ತಿಳ್ಕೋಬೇಕು, ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡಬೇಕು. ರಾಷ್ಟ್ರ ಮೊದಲು, ರಾಷ್ಟ್ರ ಮೊದಲು. ನನಗೆ ನೋವಾದ್ರೆ ನಡೆದೀತು, ನನಗೆ ಅಪಮಾನ ಆದ್ರೆ ನಡೆದೀತು, ನನಗೆ ಹಿಂಸೆ ಆದರೂ ನಡೆದೀತು. ಭಾರತಕ್ಕೆ ಏನಾಗಬಾರದು, ಭಾರತ ಮಾತೆಗೆ ನೋವಾಗಬಾರದು. ಭಾರತ ಮಾತೆ ಜಗತ್ತಿನಲ್ಲಿ ಜಗದಂಬೆ ಆಗಿ ಮರಿಬೇಕು, ಜಗಜ್ಜನನಿ ಆಗಬೇಕು. ಅಂಥ ಸಂಸ್ಕಾರ ಕೊಡುವುದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು 100 ವರ್ಷಗಳ ಹಿಂದೆ. ಸಂಘವನ್ನ ಪ್ರಾರಂಭ ಮಾಡಿದಂತವರು ಡಾಕ್ಟರ್ ಹೆಡ್ಗೇವಾರ್. ಎತ್ತರ ಟೋಪಿ ಹಾಕಿದ್ದಾರೆ, ವೈದ್ಯಕೀಯ ಪದವಿಯನ್ನ ಪಡ್ಕೊಂಡ್ರು, ಡಾಕ್ಟರ್ ಆದ್ರು. ಅವತ್ತಿನ LMS ಪದವಿ
ತಕ್ಷಣವೇ ತೆಗಿಲಿಲ್ಲ. ಭಾರತ ಬ್ರಿಟಿಷರಿಂದ ಮುಕ್ತ ಆಗಬೇಕು ಅನ್ನೋದಕ್ಕಾಗಿ ಸಂಘರ್ಷವನ್ನ ಮಾಡ್ತಾರೆ. ಆ ಸಂಘರ್ಷದಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಸಂಸ್ಕಾರ ಕೊಡುವಂತ ಸಂಘಟನೆ ಅವಶ್ಯಕತೆ ಇದೆ ಅಂತ ಸಂಘ ಪ್ರಾರಂಭ ಮಾಡಿ 100ನೇ ವರ್ಷಕ್ಕೆ ಬಂದಿದ್ದೀವಿ. 100 ವರ್ಷಗಳ ಪ್ರವಾಸ ಸುಖಕರ ಪ್ರವಾಸ ಇರಲಿಲ್ಲ. ನಮ್ಮ 100 ವರ್ಷದ ಪ್ರವಾಸ ನ್ಯಾಷನಲ್ ಹೈವೇ ಮೇಲೆ ಇರಲಿಲ್ಲ. ಸಂಘವನ್ನ ತುಚ್ಛವಾಗಿ ಕಂಡ್ರು, ಚೇಷ್ಟೆ ಮಾಡಿದ್ರು, ವಿರೋಧ ಮಾಡಿದ್ರು, ಟೀಕೆ ಮಾಡಿದ್ರು, ನಿಷೇಧಾನೂ ಹೇರಿದ್ರು, ಬ್ಯಾನ್ ಮಾಡಿದ್ರು. ಬ್ಯಾನ್ ಇಷ್ಟೆಲ್ಲ ಆದಾಗಲೂ ಸಹಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾನೇ ಇದೆ. ಅದಕ್ಕೆ ನಮ್ಮ ವಿರೋಧಿಗಳಿಗೆ ಸಂಕಟ, ಹೊಟ್ಟೆ ನೋವು, ಹೊಟ್ಟೆ ಕಿಚ್ಚು. ಯಾಕೆ ಅಂತಂದ್ರೆ ನಾವು ಏನು ಮಾಡಿದ್ರು ಅವ್ರು ಬೆಳೆಯಕ್ಕೆ ತರಲ್ಲ. ಡಾಕ್ಟರ್ ಹೆಡ್ಗೆವರ್ಗೆ ಕಡಿಮೆ ತ್ರಾಸ ಕೊಡ್ಲಿಲ್ಲ. डॉक्टर हेडगेवर ಕೇಳಿದ್ರು, क्या डॉक्टर जी हिंदू संगठन कितना हुआ ಅಂತ ಕೇಳೋರು. ಇವರ ಜೊತೆಗೆ ಶಾಖೆಯಲ್ಲಿ ಬಂದಂತವರು ಕಿಶೋರ್ ಆಟ ಆಡ್ತಾ ಇದ್ದಾರೆ. ಗದ್ದಿ ಕಿಸ್ಕಿ ಹೈ, ಸರ್ವಶ್ರೇಷ್ಠ ವಿಜಯದ ಆಟ. ಜನ ಕೇಳೋರು, ಈ ದೇಶದಲ್ಲಿ ಹಿಂದೂ ಸಂಘಟನೆ ಸಾಧ್ಯನೇ ಇಲ್ಲ. ಹಿಂದೂ 4 ಜನ ಒಟ್ಟಿಗೆ ಹೋಗ್ಬೇಕಾದ್ರೆ ಅವನ ಹೆಗಲ ಮೇಲೆ ಒಂದು ಮಲಗಿರ್ಬೇಕು ಅಂತ ಹೇಳ್ತಾ ಇದ್ರು. ಪರಿಸ್ಥಿತಿ ಹಾಗೇ ಇತ್ತು. ಒಬ್ಬ ಹಿಂದೂ